ಪ್ಲೇಯರ್ಸ್ ಬಂದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಇದು ನಂದು ದೃಶ್ಯ ಆದಮೇಲಿಂದ ಫಸ್ಟ್ ಮೂವಿ, ಐ ಮೀನ್ ದ ನೆಕ್ಸ್ಟ್ ಪ್ರಾಜೆಕ್ಟ್ ಐ ಹ್ಯಾವ್ ಟೇಕನ್ ಅಪ್. ಇದನ್ನು ತೊಗೊಂಡಿರೋ ರೀಸನ್ ಬಂದು ಲೈಕ್ ಒಂದು ಹೀರೋಯಿನ್ ಅಂತ ಯಾವುದು ರೋಲ್ ಪರ್ಟಿಕ್ಯುಲರ್ ಆಗಿಲ್ಲ. ಐ ಆಮ್ ಪ್ಲೇಯಿಂಗ್ ಅ ಸೈಕ್ಯಾಟ್ರಿಸ್ಟ್ ರೋಲ್ ಮತ್ತು ಇಟ್ಸ್ ಅ ನ್ಯೂ ಟೀಮ್. ನಾನು ಹೊಸಬಳಾಗಿರೋದ್ರಿಂದ ಲೈಕ್ ಐ ಗಾಟ್ ಇನ್ ಚಿತ್ರದಲ್ಲಿ ಯಾರೂ ಹೀರೋಯಿನ್ ಅಲ್ಲ, ಯಾರೂ ಹೀರೋನೂ ಅಲ್ಲ. ಅವ್ರವ್ರದ್ದೇ ಅದು ಒಂದು ಇಂಪಾರ್ಟೆನ್ಸ್ ಇದೆ. ಆ್ಯಸ್ ಎ ಪ್ರೊಫೆಷ್ನಲ್ ಐ ಪ್ಲೇ ಅ ಸೈಕ್ಯಾಟ್ರಿಸ್ಟ್ ಫ್ಲಕ್ಚುಯೇಟಿಂಗ್ ರೋಲ್. ನಾನು ಏನಲ್ವೋ ಅದನ್ನು ಪೋರ್ಟ್ರೇ ಮಾಡ್ಕೋತಾ ಇರ್ತೀನಿ. ಸೈಕ್ಯಾಟ್ರಿಸ್ಟು ಬಟ್ ತುಂಬ ಇಂಪಲ್ಸಿವ್ ಆಗಿ ಆಡ್ತಾ ಇರ್ತೀನಿ. ದಟ್ ಈಸ್ ಮೈ ರೋಲ್. ಅಲ್ಲದೇ ಇರೋವಂಥ ಪಾತ್ರ ಅಂತಂದರೆ ನನ್ನ ಕ್ಯಾರೆಕ್ಟರ್ಗೆ ಏನಿರಬೇಕೋ ಆ ಥರ ನಾನು ನಡ್ಕೋತಾ ಇರಲ್ಲ. ದಟ್ ಈಸ್ ಇಟ್ ಆಲ್ ಅಬೌಟ್. ತುಂಬ ಚೆನ್ನಾಗಿತ್ತು. ಐ ಥರೋಲಿ ಎಂಜಾಯ್ಡ್. ಒಂದು 16 to 18 days ನಡೀತು. ನಂಗೆ ತುಂಬ ಖುಷಿ ಆಯಿತು. ಡೈರೆಕ್ಟರ್ ಬಂದು ನವೀನ್ ಆ್ಯಂಡ್ ಭಾಸ್ಕರ್ ಅಂತ ಡ್ಯೂ ಕಾಂಬಿನೇಷನಲ್ಲಿ ಮಾಡ್ಯಾರೆ ಡಿರೆಕ್ಷನ್. ಆ್ಯಂಡ್ ರಾಘವ್ ಬ್ಯಾನರ್ಸಲ್ಲಿ ಮೂವಿ ಬರ್ತಾ ಇದೆ. ವೆರಿ ಕೋಆಪ್ರೇಟಿಂಗ್, ನ್ಯೂ ಕಮರ್ಸ್ಗೆ ಎನ್ಕರೇಜ್ ಮಾಡ್ತಾರೆ. ಕಿಶೋರ್ ಸರ್ ಜೊತೆ ಒಂದೇ ದಿನ ವರ್ಕ್ ಮಾಡಿದ್ದು. ಈಸ್ ವೆರಿ ಸಟಲ್, ಸೈಲೆಂಟ್, ಕಾಮ್ ಪರ್ಸನ್. ಇಲ್ಲ, ಇದು ಸ್ವಲ್ಪ ರೆಗ್ಯುಲರ್ ಫಿಲ್ಮ್ ಫಾರ್ಮ್ಯಾಟಿಂದ ಬೇರೆ ಪ್ಯಾಟರ್ನಲ್ಲಿ ಮಾಡ್ತಾ ಇದ್ದಾರೆ. ಈಗೇನು ಹೊಸ ನಿರ್ದೇಶಕರು ರಾಘವಲೋಕಿ ಪ್ರೊಡಕ್ಷನ್ ಮಾಡೋದ್ರಿಂದ ಡೆಫಿನೆಟ್ ಅವರೆಲ್ಲ ಚಿತ್ರ ನಾನು ಮಾಡಿದ್ದೀನಿ. ಇದರಲ್ಲಿ ಸಾಂಗ್ ಒಂದೇ ಇರೋದು ಪ್ರಮೋಷನ್ಗೆ ಅಂತ ಒಂದು ಸಾಂಗ್ ಇದೆ. ಯಾಕೆಂದರೆ ಸಾಂಗ್ ಸೀಕ್ವೆನ್ಸ್ ಸಬ್ಜೆಕ್ಟ್ಗೆ ಪೂರಕವಾಗಿಲ್ಲ. ಬಟ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದ್ದರಿಂದ ಇದಕ್ಕೆ ಬ್ಯಾಕ್ಗ್ರೌಂಡಿಗೆ ಒಳ್ಳೆ ಸ್ಕೋಪ್ ಇದೆ. ಬ್ಯಾಕ್ಗ್ರೌಂಡಲ್ಲಿ ಇಟ್ ಹ್ಯಾಸ್ ಟು ಸೌಂಡ್ ಎ ಲಿಟಲ್ ಡಿಫ್ರೆಂಟ್. ಸೊ ಈ ರೆಗ್ಯುಲರ್ ಫಿಲ್ಮ್ ಫಾರ್ಮ್ಯಾಟಿಂದ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನನ್ನ ಲೆಕ್ಕದಲ್ಲಿ ಲೊಕೇಶನ್ ಜಾಸ್ತಿ ಶಿಫ್ಟ್ ಆಗಿಲ್ಲ. ಒಂದು ಲೊಕೇಶನ್ ಅಷ್ಟೇ ಟೈಮ್, ಎಷ್ಟು ಟೈಮ್ ತಗೊಳ್ಳತ್ತೆ ಪಿಕ್ಚರ್ಗೆ ಅಷ್ಟೇ ಟೈಮ್ ಇದು ಮೂವಿ ಇದೆ. ಸೊ ಇಟ್ಸ್ ಎ ನ್ಯೂ ಎಕ್ಸ್ಪೆರಿಮೆಂಟಲ್ ಮೂವಿ. ಪ್ಲೇಯರ್ಸ್ ಅಂದರೆ ಆಟ, ಸ್ಪೋರ್ಟ್ಸ್ ಅಂತ ಇಲ್ಲ. ಇದು ಆ್ಯಕ್ಚುಲಿ ಬ್ರೈನ್ ಗೇಮ್ ಅಂತೂ ಆಗುತ್ತೆ. ಸೊ ಒಟ್ಟಿಗೆ ಗೇಮ್. ನಾನು ಇನ್ನೂ ನೋಡಿಲ್ಲ. ಐ ಜಸ್ಟ್ ಸೀನ್ ಒಂದಷ್ಟು ರಶಸ್ ಕ್ಲಿಪ್ಸ್ ನೋಡಿದ್ದೀನಿ. ಡಿಫ್ರೆಂಟ್ ಆಗಿದೆ. ನಾನು ಹೇಳ್ಬೇಕಂದ್ರೆ ಇಟ್ಸ್ ರೆಗ್ಯುಲರ್ ಫಿಲ್ಮ್ ಫಾರ್ಮ್ಯಾಟಲ್ಲಿ ಇಲ್ಲ, ಡಿಫ್ರೆಂಟ್ ಇದೆ. ನಾನು ಇಡೀ ಪಿಕ್ಚರ್ ನೋಡಿಲ್ಲ. ಒಂದೇ ಸಾಂಗ್ ಇರುತ್ತೆ. ಇಲ್ಲ, ಇಟ್ಸ್ ಎ ಸಸ್ಪೆನ್ಸ್. ಇಟ್ಸ್ ಎ ಪ್ರಮೋಷನ್ಗೆ ಅಂತ ಮಾಡಿದ್ದು. ಮೋರ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದ್ದರಿಂದ ಅದೇ ಪ್ಯಾಟರ್ನಲ್ಲಿ ಮೋರ್ ಆಫ್ ಸಸ್ಪೆನ್ಸ್ ಸಸ್ಪೆನ್ಸ್ ಇಟ್ಕೊಂಡು ಸ್ವಲ್ಪ ಸಾಂಗ್ ಮಾಡ್ತಾ ಇದ್ದೀವಿ. ಜಸ್ಟ್ ಫಾರ್ ದ ಪ್ರೊಮೋಸ್ ಆ್ಯಂಡ್ ಥೀಮ್ ಇದೆ, ಫಿಲ್ಮ್ ಥೀಮ್ ಅದರಲ್ಲೇ ಮಾಡ್ತಾ ಇದ್ದೀವಿ. ಟೈಮು ನಮ್ಮ ಅಸಿಸ್ಟೆಂಟ್ ಆದ ನವೀನ್ ಗಣೇಶ್ ಅವರು ಪ್ಲೇಯರ್ ಸಿನಿಮಾದ ಡೈರೆಕ್ಟರ್ ಆಗ್ತಾಯಿದ್ದಾರೆ. ಒಂದು ಅದ್ಭುತವಾದ ಸ್ಕ್ರಿಪ್ಟ್ ಮಾಡಿದ್ದಾರೆ. ಈಗಿನ ಜನ್ರೇಷನ್ಗೆ ಯಾವ ಥರ ಇರಬೇಕು ಆ ಥರ ಒಂದು ಕತೆ ಮಾಡಿ ಅದನ್ನು ಅದ್ಭುತವಾಗಿ ಸ್ಕ್ರಿಪ್ಟ್ ಮಾಡಿ ನಮ್ಮ ಮುಂದೆ ಇಟ್ಟಾಗ ನಮಗೆ ಖುಷಿ ಆಯಿತು. ಈ ಸಿನಿಮಾನ ಹೊರಗಡೆ ಮಾಡೋದಕ್ಕಿಂತ ನಾವೇ ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ನಾವು ನಮ್ಮ ಫ್ರೆಂಡ್ ಶ್ರೀಧರ್ ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ ಅಂತ ಡಿಸೈಡ್ ಮಾಡಿ ಈ ಸಿನಿಮಾನ ಮಾಡಿದ್ದೀವಿ. ಸರ್, ತುಂಬ ಸಿನಿಮಾ ಚೆನ್ನಾಗಿದೆ. ತುಂಬ ಕ್ಯೂರಿಯಾಸಿಟಿ ಆ್ಯಂಡ್ ಥ್ರಿಲ್ಲಿಂಗ್ ಆಗಿದೆ. ಸಸ್ಪೆನ್ಸ್ ಸಿನಿಮಾ. ದಯವಿಟ್ಟು ಜನರು ಥಿಯೇಟ್ರ್ ಬಂದು ನೋಡಿ ಸರ್. ಈ ಸಿನಿಮಾದಲ್ಲಿ ಒಂದೇ ಪ್ರಮೋಷನಲ್ ಸಾಂಗನ್ನು ಬಂದು ಮಾಡ್ತೀವಿ. ಯಾಕಂದರೆ ಇದು ತುಂಬ ಥ್ರಿಲ್ಲರ್ ಆಗಿರೋದ್ರಿಂದ ಮಧ್ಯೆ ಸಾಂಗ್ ಮಾಡಿದ್ರೆ ಆ ಥ್ರಿಲ್ಲಿಂಗ್ ಟ್ರ್ಯಾಕ್ ಕಟ್ಟಾಗ್ಬಿಡುತ್ತೆ. ಆ ಜನ ಸಾಂಗ್ ಬಂದಿದ ತಕ್ಷಣ ಮೂಡ್ ಡೈವರ್ಟ್ ಆಗಿಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೆ ನಾವು ಸಾಂಗ್ಸ್ ಆ್ಯಡ್ ಮಾಡ್ತಾಯಿಲ್ಲ ಸಿನಿಮಾದಲ್ಲಿ. ಅದಕ್ಕೋಸ್ಕರ ಪ್ರಮೋಷನ್ಗೋಸ್ಕರ ಒಂದು ಸಾಂಗು ತುಂಬ ಸ್ಟೈಲಿಶ್ ಆಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಟಾಕಿ ಫಿನಿಶ್ ಆಗಿದೆ. ನೆಕ್ಸ್ಟ್ ಮಂತು ಸೆಕೆಂಡ್ ವೀಕಲ್ಲಿ ಸಾಂಗ್ ಶೂಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈ ಸಿನಿಮಾ ಟೋಟಲ್ ಬೆಂಗಳೂರಲ್ಲೇ ಶೂಟ್ ಮಾಡಿದ್ದೀವಿ. ಇನ್ನೊಂದು ಶೆಡ್ಯೂಲ್ ಮೈಸೂರಲ್ಲಿ ಮಾಡ್ತಾಯಿದ್ದೀವಿ ಸಾಂಗ್ ಪೋರ್ಷನ್. ಇದೊಂದು ಪಾತ್ರ ನೆಗೆಟಿವ್ ಶೇಡ್ ಇರುವಂಥ ಪಾತ್ರ. ಫಸ್ಟ್ ಹಾಫಲ್ಲಿ ಪಾಸಿಟಿವ್ ಆಗಿರುತ್ತೆ, ಏನು ಅಂತ ಗೊತ್ತಾಗಲ್ಲ. ಸೆಕೆಂಡ್ ಹಾಫಲ್ಲಿ ನೆಗೆಟಿವ್ ಶೇಡ್ಸ್ ಬರುತ್ತೆ. ಆ್ಯಂಡ್ ಇದೊಂದು ಜರ್ನಲಿಸಮ್ ಅಂತ ಹೇಳ್ಕೊಂಡಿರ್ತಾನೆ ಈ ಒಂದು ಕ್ಯಾರೆಕ್ಟ್ರು. ಬಟ್ ಆಮೇಲೆ ಗೊತ್ತಾಗುತ್ತೆ ಅವನು ಒಬ್ಬ ಸೈಕ್ಯಾಟ್ರಿಸ್ಟ್ ಅಂತ. ಇನ್ನೂ ಸಾಕಷ್ಟು ಟ್ವಿಸ್ಟ್ ಇರ್ತೀವಿ ಒಂದು ಕ್ಯಾರೆಕ್ಟ್ರಿಗೆ. ಚೆನ್ನಾಗಿತ್ತು. ಆ್ಯಕ್ಚುಲಿ ಮೇಯ್ನ್ ಈ ಚಿತ್ರಕ್ಕೆ ಯಾರೇ ನೋಡೋಕ್ಕೆ ಬಂದರೂ ಕೂಡ ಎಲ್ಲ ಹೊಸಬರು, ಈ ತಂಡದಲ್ಲಿರೋ ಎಲ್ಲರೂ ಹೊಸಬ್ರೆ. ಸ್ವಲ್ಪ ಫ್ಯಾಮಿಲಿಯರ್ ಫೇಸಸ್, ಅಂದರೆ ಕಿಶೋರ್ ಸರ್ ಬಿಟ್ಟು ಮಿಕ್ಕಿದವರೆಲ್ಲ ಸ್ವಲ್ಪ ಫ್ಯಾಮಿಲಿಯರ್ ಫೇಸಸ್ ಇದ್ದಾರೆ. ಸೊ ಚಿತ್ರಮಂದಿರಕ್ಕೆ ಬಂದ ಮೇಲೆ ಒಂದು ಸತಿ ಕೊನೆವರೆಗೂ ಅಂತೂ ಇದ್ದೇ ಇರ್ತಾರೆ. ಏನಾಗುತ್ತೆ ಅಂತ ಒಂದು ಕುತೂಹಲ ಮೂಡಿಸುವಂಥ ಒಂದು ಚಿತ್ರ ಇದು. ಸೊ ಅದಕ್ಕೆ ಈ ಚಿತ್ರ ಮಾಡಬೇಕಂತ
ಇಲ್ಲ, ಸ್ವಲ್ಪ ಜನ ಈ ನನ್ನ ಆ್ಯಟಿಟ್ಯೂಡು ಈ ಒಂದು ಪಾತ್ರಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಆಮೇಲೆ ಸ್ಕ್ರಿಪ್ಟೆಲ್ಲ ಹೇಳಿದ್ರು ನನಗೆ. ಸೊ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಈ ಪಾಸಿಟಿವ್ ರೋಲ್, ಹೀರೋ ರೋಲ್ ಮಾಡಿ ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊತಾರೆ ಸ್ವಲ್ಪ ಜನ. ಬಟ್ ಈ ಚಿತ್ರದಲ್ಲಿ ಒಂದು ನೆಗೆಟಿವ್ ರೋಲ್ ಇರುವಂಥ ಒಂದು ಪಾತ್ರ. ಸೊ ಪರ್ಫಾರ್ಮೆನ್ಸ್ಗೆ ಒಂದು ಸ್ಕೋಪ್ ಇರುವಂಥ ಒಂದು ಪಾತ್ರ. ಸೊ ಒಳ್ಳೆಯದಾದರೆ ಒಳ್ಳೆಯದು ಅಷ್ಟೇ. ಈ ಒಂದು ಚಿತ್ರದಲ್ಲಿ 9 ಜನ ಇದ್ದಾರೆ ಟೋಟ್ಲಿ, ಅಂದರೆ ಕ್ಯಾರೆಕ್ಟರ್ಸ್, ಮೇನ್ ಕ್ಯಾರೆಕ್ಟರ್ಸ್ ಇರೋದು. ಅದರಲ್ಲಿ ನಮ್ಮ ಕಿಶೋರ್ ಸರ್ ಇದ್ದಾರೆ, ಆಮೇಲೆ ನಿರಂಜನ್ ದೇಶಪಾಂಡೆ ಅವರಿದ್ದಾರೆ, ಆಮೇಲೆ ದೃಶ್ಯ ಫಿಲಮ್ನಿಂದ ಸ್ವರೂಪಿಣಿ ಅವರಿದ್ದಾರೆ, ಜಯಶೀಲ ಅವರಿದ್ದಾರೆ, ಹಾಗೆ ಹೊಸ ಪರಿಚಯ ಶಿಲ್ಪ ಅವರಿದ್ದಾರೆ. ಇನ್ನು ಗೋವಿಂದ್ ಅಂತ ಸಾಕಷ್ಟು ಆ್ಯಡ್ ಫಿಲಮ್ಸ್ ಎಲ್ಲ ಮಾಡಿದ್ದಾರೆ, ಅವರು ಕೂಡ ಚಿತ್ರದಲ್ಲಿ. ಪ್ಲೇಯರ್ಸ್ ಅಂದರೆ ಆಟಗಾರರು. ಒಂದು ಸಿನಿಮಾ ಒಂದು ಕಾನ್ಸೆಪ್ಟ್ ಬಂದು ಒಂದು ಗೇಮ್ ಟೈಪ್ ಇರುತ್ತೆ. ಸೊ ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು 9 ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿಸಿದ್ದೀವಿ ಈ ಸಿನಿಮಾದಲ್ಲಿ. ಹೀರೋ ಆಗಲಿ ಹೀರೋಯಿನ್ ಆಗಲಿ ಏನಿಲ್ಲ. ಸೊ ಗೇಮಲ್ಲಿ ಲಾಸ್ಟಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದೇ ಕ್ಲೈಮ್ಯಾಕ್ಸು. ಇಟ್ಸ್ ಒಂದು ಚಿಕ್ಕ ಎಳೆಯಲ್ಲಿ ಒಂದು ಆ ಸ್ಟೋರಿ ನಿಂತಿದೆ. ಸೊ ಅದನ್ನು ರಿವೀಲ್ ಮಾಡಿದ್ರೆ ಸೊ ಇಟ್ಸ್ ಅ ಸಸ್ಪೆನ್ಸ್ ಮೂವಿ ಸರ್, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಸರ್. ಆ್ಯಕ್ಚುಲಿ ನಾನು ಇವರು ಬಂದು ನಮ್ಮ ರಾಘವ್ ಲೋಕಿ ಸರ್ ಅಸೋಸಿಯೇಟ್ ಸರ್. ಸೊ ನನ್ನ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಲಿ, ನಾವು ಇವರು ಥಿಂಕ್ ಮಾಡೋದು ಸ್ವಲ್ಪ ಆಲ್ಮೋಸ್ಟ್ ಒಂದೇ. ಸೊ ಇಬ್ಬರು ಸೇರಿ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸೊ ಇಬ್ಬರು ಸೇರಿನೇ ಲೈಕ್ ಅದು ಇನ್ಸ್ಪಿರೇಷನ್ ಇದೇ ಇರ್ತದೆ ಎಲ್ಲ ಇದ್ರಲ್ಲೂ. ಸೊ ಇಬ್ಬರು ಸೇರಿ ಒಂದು ಆಲ್ಮೋಸ್ಟ್ ರೇಟ್ ಮಾಡಿರೋಂಥ ಸ್ಟೋರಿ ಸರ್. ಒಂದೇ ಒಂದು ಸಾಂಗ್ ಇದೆ ಅಂತ ಪ್ರಮೋಷನಲ್ ಸಾಂಗ್ ಸರ್, ಅದಕ್ಕೂ ಸಿನಿಮಾಗೂ ಸಂಬಂಧ ಇರಲ್ಲ. ಸೊ ಒಂದು ಪ್ರಮೋಷನಲ್ ಸಾಂಗ್ ನಮಗೆ ಎಲ್ಲರೂ ಪ್ರಮೋಟ್ ಮಾಡ್ಲಿಕ್ಕೆ ಬೇಕೇ ಬೇಕು. ಸೊ ಒಂದು ಪ್ರಮೋಷನ್ ಸರ್, ಅದು ಪ್ರಮೋಷನಲ್ ಸಾಂಗ್ ಒಂದು ಬ್ಯಾಲೆನ್ಸ್ ಇದೆ. ಮಿಕ್ಕಿದ್ದು ಎಲ್ಲ ಈಗ ತಾನೇ ಚಿತ್ರೀಕರಣ ಮುಗಿಸುತ್ತೆ, ಮಿಕ್ಕಿದೆಲ್ಲ ಆಗಿದೆ ಸರ್. ಪ್ರಮೋಷನಲ್ ಸಾಂಗ್ ಸರ್, ಅವರು ನಾವೆಲ್ಲ ಅವ್ರನ್ನ ಒಂಥರ ಮನೆಯವ್ರ ಥರ ಇದ್ದಂಗೆ, ನಾವೆಲ್ಲ ಒಂದೇ ಫ್ಯಾಮಿಲಿ ಅವ್ರ ಥರ ಇದೆ. ಸೊ ಈ ಥರ ಸಬ್ಜೆಕ್ಟ್ ಇತ್ತು ಮಾಡ್ತೀನಿ ಅಂತಂದರೆ ಖಂಡಿತ ಮಾಡು ಅಂತಂದ್ಬಿಟ್ಟು ಸೊ ಈ ಥರ ಅಸೆಂಬಲ್ ಆಗಿ ಮಾಡ್ತಾರೆ ಸರ್. ಆ್ಯಕ್ಚುಲಿ ಅವ್ರು ಬಂದು ಈ 9 ಜನನ ಆಡಿಸುವಂಥ ಒಂದು ವ್ಯಕ್ತಿ, ಸೂತ್ರಧಾರ ಅಂತ ಹೇಳ್ಬೋದು. ಇಟ್ಸ್ ಗೇಮ್ ಅಂದರೆ ಅಂದರೆ ಫಿಸಿಕಲಿ ಅಲ್ದಿರ ಒಂದು ಮೈಂಡ್ ಗೇಮ್. ಇಟ್ಸ್ ಮೆಂಟಲಿ ಪ್ಲೇ ಆಗೋಂಥ ಒಂದು ಕತೆ ಇದು ಸರ್. ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಸರ್. ಟೆಕ್ನಿಕಲಾಗಿ ಗುರುಕಿರಣ್ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ, ಮತ್ತು ರವಿ ವರ್ಮ ಅವರು ಸ್ಟೆಂಟ್ಸ್ ಮಾಡ್ತಿದ್ದಾರೆ, ಮೋಹನ್ ಅಂತ ಕ್ಯಾಮ್ರಾಮನ್ ಇದ್ದಾರೆ ನಮ್ಮ ಜೊತೆಗೆ. ಸೊ ಈ ರೀತಿ ಇದೆ ನಮ್ಮ ಟೆಕ್ನಿಷಿಯನ್ ಎಲ್ಲ ಯೂತ್ ಟೀಮ್. ಇಲ್ಲಿ ರೋಹಿತ್ ಅವರು ಕಾರ್ಯಕ್ರಮ ಕರೆದ್ರು ಅಷ್ಟು ಗೊತ್ತು ನನಗೆ. ನಮ್ಮ ರಾಕ್ ಸ್ಟಾರ್ ರೋಹಿತ್ ಅಂತ. ಅದಾದಮೇಲೆ ನಮ್ಮ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಳ ಲೌಡ್ ಕ್ಯಾಂಡಿಡೇಟ್. The loud candidate was never loud in the entire season. And again, ಸೇರುವಂತೆಲ್ಲ ನನ್ನ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ ಕೂಡ ನಮಸ್ತೆ ಹೇಳ್ತಾರೆ. Can you just well, actually I'm just looking at the technical department right now. Director duos Naveen Ganesh and Ravi Verma ಪರಿಚಯದವರೆ. Producers Raghav Loki, Sridhar Kulbargi. ಇವರಿಗೆ ಮೊದಲನೇದಾಗಿ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಆಲ್ ದ ಬೆಸ್ಟ್ ಕೂಡ ಹೇಳ್ತಾ ಇದ್ದೀನಿ. ಹಾಗೆ ನನಗೆ ನಮ್ಮ ಸ್ನೇಹಿತ ರೋಹಿತ್ ಅವರ ಎಂಟ್ರಿ ಭಾಳ ಇಷ್ಟ ಆಯಿತು ಇದರಲ್ಲಿ. ಗ್ಯಾಂಗ್ಲರ್ ಅವ್ರದ್ದು ನಾರ್ಮಲ್ ಎಕ್ಸ್ಪ್ರೆಷನ್ನೇ ಹಂಗಿರುತ್ತೆ. ಸೊ ಅವರು ಬಹುಶಃ ಎಲ್ಲ ರೇಡಿಯೋದಲ್ಲಿ ರಾಕ್ ಸ್ಟಾರ್ ರೋಹಿತ್ ಅಂದಾಗ ಅವ್ರ ಧ್ವನಿಗೆ ಬಹಳ ಬೇಗ ಬಿದ್ದೋಗ್ತಾರಲ್ರು ಅವ್ರು ಮಾತಾಡೋ ಸ್ಟೈಲಿಗೆ. ಅವರು ಎದುರುಗಡೆ ಬರ್ತಿದ್ದ ಹಾಗೇನೆ ಫಸ್ಟು ಎಲ್ಲರ ತಲೆಗೆ ಬರೋದೆ, ಈ ವ್ಯಕ್ತಿ ಯಾಕೆ ಈ ಥರ ನಗಾಡೋದೇ ಇಲ್ಲ ಇವರು ಅಂತ. ಅದು ಕೆಲವರಿಗೆ ಮಾತ್ರ ಅನ್ನಿಸ್ತು ಅಂದರೆ ಅದು ಆ್ಯಕ್ಚುಲಿ ಬಿಗ್ ಬಾಸ್ ಒಳಗಡೆ ಅದೇ ಅಭಿಪ್ರಾಯಗಳು ಬರ್ತಾ ಇತ್ತು ಅವ್ರ ಮೇಲೆ, ನಗದೇ ಇಲ್ವ ಅಂತ. ಫೈನಲ್ ಆಗಿ ಒಂದು ಎಪಿಸೋಡ್ ನಗಾಡಿದ್ರು, ನೆಕ್ಸ್ಟ್ ಎಪಿಸೋಡ್ ಹೊರಗಡೆ ಬಂದ್ಬಿಟ್ರು. ಸೊ ಅವರು ಎಲ್ಲಿವರೆಗೆ ನಗಾಡೋದಿಲ್ವೋ ಅಲ್ಲಿವರೆಗೆ ಅವರು ರೋಹಿತ್ ಆಗಿರ್ತಾರೆ. ಬಟ್ ವೈ ಆಮ್ ಸ್ಪೀಕಿಂಗ್ ಅಬೌಟ್ ದಿಸ್ ಜೆಂಟಲ್ಮನ್ ಹಿಯರ್ ಬಿಕಾಸ್ ನನಗೆ ಬಹಳ ಕಮ್ಮಿ ಸಮಯದಲ್ಲಿ ಬಹಳ ಕ್ಲೋಸ್ ಆದಂಥ ವ್ಯಕ್ತಿ. ನನಗೆ ಅವರಲ್ಲಿ ಬಹಳ ಇಷ್ಟವಾದದ್ದೇ ಒಂದು ಫಸ್ಟ್ ಆಫ್ ಆಲ್ ಅವ್ರನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ, ಅವ್ರ ಆ್ಯಟಿಟ್ಯೂಡ್, ದಿ ಆ್ಯಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ದಟ್ ಅವ್ರನ್ನವರು ನಂಬ್ತಾರಲ್ಲ, ಪ್ರತಿಯೊಬ್ಬರು ಹಾಗೆ ಇರ್ತಾರೆ. ದೇ ಕಮ್ ಅಕ್ರಾಸ್ arrogant, they come across rude, but they are not. Probably they are the sweetest people actually. And I really want to thank Rohit for calling me here. Thank you so much. And ಕಾನ್ಸೆಪ್ಟ್ ನನಗೆ ಅರ್ಥ ಆಗಲಿಲ್ಲ, ಬಟ್ ಐ ಥಿಂಕ್ ದ ಥೀಮ್ ಅವರೇನು ಚೂಸ್ ಮಾಡಿದ್ದಾರೆ, ಐ ಥಿಂಕ್ ದಟ್ ವಾಸ್ ವೆರಿ ಎವಿಡೆಂಟ್ ಇನ್ ದ ಟ್ರೈಲರ್. ಸೊ ಬಹುಶಃ ಒಂದು ಹೊಸ ರೀತಿಯಾದಂಥ ಒಂದು ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಆ್ಯಂಡ್ ಅಫ್ಕೋರ್ಸ್ ವಿತ್ ಗುರು ಕಿರಣ್ ಆನ್ ಬೋರ್ಡ್,
ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಬಂದ್ಬಿಟ್ಟು ಐ ಡೋಂಟ್ ಥಿಂಕ್ ಎನಿಬಡಿ ಹ್ಯಾಸ್ ಟು ಸ್ಪೀಕ್ ಅಬೌಟ್ ಇಟ್. ಹಿ ಥಿಂಕ್ಸ್ ಥ್ರೂ ಹಿಸ್ ಹೇರ್. ಸೊ ವೆನ್ ಇನ್ಸ್ಟ್ರೂಮೆಂಟ್ ಡೋಂಟ್ಸ್ ಕಮ್, ಇನ್ಸ್ಟ್ರೂಮೆಂಟ್ಸ್ ಯಾವುದು ಸಿಗದೇ ಇರೋ ದಿನದಲ್ಲಿ ಒಂದೊಂದು ಕೂದಲು ಒಂದೊಂದು ಇನ್ಸ್ಟ್ರೂಮೆಂಟ್ ಇದಾವೆ ಹತ್ರ. And he's been such a wonderful friend for me for a very long time now. And ಅವ್ರನ್ನ ವೇದಿಕೆ ಮೇಲೆ ಪ್ರತಿ ಸತಿ ನೋಡೋದಕ್ಕೂ ಬಹಳ ಖುಷಿ. ಆ್ಯಂಡ್ ನೀವೆಲ್ಲರಿಗೂ ಇನ್ನೊಂದ್ಸತಿ ತುಂಬ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ನೀವೆಲ್ಲ ಇರೋದ್ರಿಂದ ಬಹಳ ಮೃದುವಾಗಿ ತಪ್ಕೊಂಡ್ರು ನಾನು. ಈಗ ಅವ್ರು ತಪ್ಕೊಳ್ಳೋದನ್ನ ತಡ್ಕೊಳಕ್ಕಾಗಲ್ಲ. And I still keep asking, how come Pallavi is still surviving after so many years? But that's very good for you, sweetheart by nature. ಆ್ಯಂಡ್ ಪ್ರತಿ ಒಬ್ಬರಿಗೂ ಈ ತಂಡದಲ್ಲಿ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ, ಆ್ಯಸ್ ಯೂಶುವಲ್ ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಹೊಸ ತಂಡ ಅಂದಾಗ ಕಲ್ಪನೆ ಅವ್ರ ವಾಟ್ ಕನಸುಗಳು ಏನಿದೆ ತುಂಬ ಇರ್ತವೆ. ಅದು ಯಾವ ಮಟ್ಟಿಗೆ ಈಡೇರುತ್ತೆ ಅನ್ನೋದು ಯಾವಾಗಲೂ ರಿಲೀಸ್ ಆದಾಗಲೇ ಗೊತ್ತಾಗೋದು. ಬಟ್ ಅವರ್ ವಿಶಸ್ ಆರ್ ದೇರ್ ಫಾರ್ ದೋಸ್ ಡ್ರೀಮ್ಸ್ ಟು ಕಮ್ ಟ್ರೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಲೈಕ್ ದ ಟೈಟಲ್ ಆಲ್ಸೋ. ಬಹುಶಃ ಹೊಸ ಕಾನ್ಸೆಪ್ಟ್ಸ್ಗಳು ತುಂಬ ಓಡ್ತಾ ಇದೆ ಈಗ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಹೊಸ ನಿರ್ದೇಶಕರು ಚಿತ್ರರಂಗಕ್ಕೆ ಬರ್ತಾ ಇರೋದು ಇನ್ನೊಂದು ಬಹಳ ಖುಷಿಯಾದಂಥ ಒಂದಿದು. ಬಿಕಾಸ್ ವಿ ನೀಡ್ ಲಾಟ್ ಆಫ್ ಡಿರೆಕ್ಟರ್ಸ್ ಹಿಯರ್, ವಿ ನೀಡ್ ಲಾಟ್ ಆಫ್ ಆ್ಯಕ್ಟರ್ಸ್ ಹಿಯರ್. ಐ ಥಿಂಕ್ ಪ್ರಾಬಬ್ಲಿ ದಟ್ ಇಸ್ ಹೌ ಇಂಡಸ್ಟ್ರಿ ಗ್ರೋಸ್. ನಮ್ಮ ಚಿತ್ರರಂಗದಲ್ಲಿ ಇನ್ನಷ್ಟು ಕಲಾವಿದರು ಬೇಕು ಅಂದಾಗ ಬರ್ತಾ ಇರೋವಂಥ ಕಲಾವಿದರು ಇವರೆಲ್ಲ, ನಿರ್ದೇಶಕರು ಬೇಕು ಅಂದಾಗ ಬರ್ತಾ ಇರೋಂಥ ನಿರ್ದೇಶಕರು ಇವರೆಲ್ಲ. ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇನ್ನಷ್ಟು ಚೆನ್ನಾಗಿ ಆಗಲಿ ಇವರೆಲ್ಲರೂ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇವತ್ತು ಸಾರಿ, ನಾನು ಆ್ಯಕ್ಚುಲಿ ಪೋಸ್ಟರ್ ನೋಡಿ ಹೆಸರು ಹೇಳಿದೆ, ತಪ್ಪು ತಿಳ್ಕೊಂಬೇಡಿ ಯಾರಾದರೂ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೂಡ. ಬಿಕಾಸ್ ನನಗೆ ಗೊತ್ತಿದ್ದು ಇಷ್ಟೇ, ಈ ವ್ಯಕ್ತಿ ನನಗೆ ಕರೆದ್ರು, ನಾನು ಬಂದೆ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಆಲ್ವೇಸ್ ದೇರ್ ಫಾರ್ ರೋಹಿತ್. ಈಸ್ ಬೀನ್ ಅ ಸ್ವೀಟ್ ಆರ್ಟ್ ಇನ್ ಮೈ ಲೈಫ್. ಆ್ಯಂಡ್ ಐ ಥಿಂಕ್ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಸೋ ಡಸ್ ಆಲ್ ದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಹಿಯರ್. ಆ್ಯಂಡ್ ಕಿಶೋರ್ ಅವ್ರನ್ನ ನಾನು ಬಹಳ ಒಂದು ಇಷ್ಟಪಡುವಂಥ ಒಬ್ಬ ಕಲಾವಿದರವರು. ನಾನು ಅವ್ರದ್ದೊಂದು ರೀಸೆಂಟಾಗಿ ಕೂಡ ಸಿನಿಮಾಗಳು ನೋಡಿದಾಗ, ಉಳಿದವರು ಕಂಡೆ ಅಂತ ನಾವು ಸಿನಿಮಾ ಕೂಡ ನೋಡಿದೆ. ಅದರಲ್ಲಿ ಐ ಥಿಂಕ್ ಐ ಪರ್ಸನಲಿ ಲವ್ ದಟ್ ಫಿಲ್ಮ್ ಲಾಟ್. ಆ್ಯಂಡ್ ಅದರಲ್ಲಿ ಅದ್ಭುತವಾಗಿ ನಟನೆ ಮಾಡಿದಂಥ ಕಲಾವಿದ. ಇನ್ನಷ್ಟು ತುಂಬ ಇದೆ ಅವರಲ್ಲಿ ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ದಟ್ ಬೇರೆ ಕಡೆ ಹೋಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ ಕಲೆ ಬೆಳೀಲಿ ಆ್ಯಂಡ್ ಆ ಕಲೆ ಉಪಯೋಗ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಹಿಯರ್. ಓಕೆ, ಆ್ಯಂಡ್ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್.